ಅನಾಮಿಕನ ಬಗ್ಗೆ ಪಬ್ಲಿಕ್ ಟಿವಿ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳನ್ನು ಹೊರಹಾಕ್ತಾ ಇದೆ. ಧರ್ಮಸ್ಥಳದ ಕುರಿತು ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಷಣದಲ್ಲಿ ಯೂಟ್ಯೂಬರ್ ಸಮೀರ್ ಬಂಧನ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವ ಸಮೀರ್ ಮನೆಗೆ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ಸಮೀರ್ ಬಾಡಿಗೆ ಮನೆಗೆ ಭೇಟಿ ನೀಡಿದ್ದಾರೆ ಧರ್ಮಸ್ಥಳ ಪೊಲೀಸರು. ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಗೆ ಬಂದಿರುವಂತಹ ಧರ್ಮಸ್ಥಳ ಪೊಲೀಸರು ಧರ್ಮಸ್ಥಳದ ಕುರಿತು ಅಪಪ್ರಚಾರ ಮಾಡ್ತಾ ಇರುವ ಆರೋಪ ಜೊತೆಗೆ ಸಮೀರ್ ವಿರುದ್ಧ ಹಲವರು ದೂರುಗಳನ್ನು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಬನ್ನೇರುಘಟ್ಟ ಸಮೀರ್ ನಿವಾಸಕ್ಕೆ ಮಂಗಳೂರು ಪೊಲೀಸರು ಧರ್ಮಸ್ಥಳದ ಪೊಲೀಸರು ಆಗಮಿಸಿದ್ದಾರೆ. ಯಾವುದೇ ಹೊತ್ತಲ್ಲಿ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಬೆಳಗ್ಗೆ 6 ಗಂಟೆಗೆ ಆಗಲೇ ಬೆಂಗಳೂರಿಗೆ ಧರ್ಮಸ್ಥಳದ ಪೊಲೀಸರ ಆಗಮನ ಆಗಿದೆ ಮತ್ತು ಸಮೀರ್ ನಿವಾಸದ ಬಳಿ ತಲುಪಿದ್ದಾರೆ ಪೊಲೀಸರು. ಅಟ್ ಎನಿ ಕಾಸ್ಟ್ ಎನಿ ಟೈಮ್ ಅವ್ರನ್ನ ಅರೆಸ್ಟ್ ಮಾಡುವ ಚಾನ್ಸಸ್ ಇದೆ. ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅವರು ಆಡ್ತಾ ಇರುವಂತಹ ಮಾತುಗಳು, ನಮ್ಮ ಬಳಿ ದಾಖಲೆ ಇದೆ ಅದೆಲ್ಲವನ್ನು ಒದಗಿಸಿ ಅಂತ ಕೇಳೋ ಸಾಧ್ಯತೆ ಕೂಡ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ಧರ್ಮಸ್ಥಳ ಪೊಲೀಸರೇ ಬಂದಿದ್ದಾರಾ ಅಥವಾ ಬೆಂಗಳೂರಿನ ಪೊಲೀಸರಿಗೆ ಧರ್ಮಸ್ಥಳ ಪೊಲೀಸರ ಸೂಚನೆ ಇದೆಯಾ? ಸದ್ಯದ ಮಾಹಿತಿ ಪ್ರಕಾರ ದಿವ್ಯಾ, ಧರ್ಮಸ್ಥಳದ ಪೊಲೀಸರೇ ಬೆಳಗ್ಗಿನ ಜಾವ 6 ಗಂಟೆಗೆ ಬೆಂಗಳೂರಿಗೆ ಬಂದಿಳಿದಿದ್ರು. ಸಮೀರ್ ನಿವಾಸದ ವಿಳಾಸಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಸದ್ಯ ಧರ್ಮಸ್ಥಳ ಪೊಲೀಸರು ಅವರ ಮನೆಯನ್ನ ತಲುಪಿದ್ದಾರೆ. ಸಮೀರ್ ಕೂಡ ನಿವಾಸದಲ್ಲೇ ಇದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಆತನನ್ನ ಬಂಧಿಸುವಂತಹ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಬೆಂಗಳೂರಿನ ಪೊಲೀಸರು ಕೂಡ ಸಾಥ್ ಕೊಟ್ಟಿರಬಹುದು. ಯಾಕಂದ್ರೆ ವಿಳಾಸ ಪತ್ತೆ ಹಚ್ಚುವಂತಹ ಇದರಲ್ಲಿ ಬನ್ನೇರುಘಟ್ಟದ ನಿವಾಸದಲ್ಲಿ ಆತ ವಾಸವಿದ್ದ ಅನ್ನುವಂಥದ್ದು. ಸೊ ಯಾಕೆ ಧರ್ಮಸ್ಥಳದ ಪೊಲೀಸರು ಬಂದಿದ್ದಾರೆ ಅನ್ನುವಂಥದ್ದಂದ್ರೆ, ಧರ್ಮಸ್ಥಳದ ದೇವಸ್ಥಾನದ ವಿಚಾರದಲ್ಲಿ ಸಾಕಷ್ಟು ಅಪಪ್ರಚಾರವನ್ನ AI ವಿಡಿಯೋದ ಮೂಲಕ ಮಾಡಿದ್ದ ಅನ್ನುವಂತಹ ಆರೋಪವನ್ನ ಸಮೀರ್ ಎದುರಿಸ್ತಾ ಇದ್ದ. ಈಗಾಗಲೇ ಹಿಂದೂ ಸಂಘಟನೆಗಳಿಂದ ಅನೇಕ ಸ್ಟೇಷನ್, ಜಿಲ್ಲೆ ತಾಲೂಕು ಸ್ಟೇಷನ್ಗಳಲ್ಲೂ ಕೂಡ ದೂರನ್ನ ದಾಖಲಾಗಿತ್ತು. ಜೊತೆಗೆ ಸಮೀರ್ಗೆ ಫಂಡಿಂಗ್ ಬರ್ತಾ ಇತ್ತು ಅನ್ನುವಂತಹ ಆರೋಪವನ್ನ ಕೂಡ ಹಿಂದೂ ಸಂಘಟನೆ ಸೇರಿದಂತೆ ಬಿಜೆಪಿಯ ಮುಖಂಡರುಗಳು ಕೂಡ ನೇರ ಆರೋಪವನ್ನ ಕೂಡ ಮಾಡಿದ್ರು. ಈ ಯೂಟ್ಯೂಬರ್ಗೆ ಫಂಡಿಂಗ್ ಬರ್ತಾ ಇದೆ, ಅದರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದಾಗಿ, ಜೊತೆಗೆ ಇಡಿ ತನಿಖೆಯನ್ನ ಕೂಡ ಮಾಡಬೇಕು ಅಂತ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಮನವರಿಕೆಯನ್ನ ಮಾಡಿಕೊಟ್ಟಿದ್ರು. ಹೋಮ್ ಮಿನಿಸ್ಟರ್ಗೆ, ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರವನ್ನ ಕೂಡ ಬರೆದಿದ್ರು. ಇಲ್ಲೂ ಕೂಡ ದೂರನ್ನ ದಾಖಲಿಸುವಂತಹ ಕೆಲಸವನ್ನ ಹಿಂದೂ ಕಾರ್ಯಕರ್ತರು ಕೂಡ ಮಾಡಿದ್ರು. ಹೀಗಾಗಿ ಸಮೀರನ್ನ ಬಂಧಿಸುವಂತಹ ಕೆಲಸಕ್ಕೆ ಧರ್ಮಸ್ಥಳ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಮೀರ್ ತನ್ನ ತಾಯಿ ಸಹೋದರಿಯ ಜೊತೆಗೆ ಬನ್ನೇರುಘಟ್ಟ ನಿವಾಸದಲ್ಲಿ ವಾಸವಾಗಿದ್ದ. ಸಹೋದರಿ ಈ ವೇಳೆಯಲ್ಲಿ ಇರಲಿಲ್ಲ. ಸೊ ಈಗ ಸದ್ಯ ಪೊಲೀಸರು ಆತನ ಮನೆ ಮುಂದೆ ಜಮಾವಣೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದಿವ್ಯಾ, ಪವಿತ್ರ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ಸಮೀರ್ ಬಾಡಿಗೆ ನಿವಾಸದ ಮುಂಭಾಗ ಧರ್ಮಸ್ಥಳ ಪೊಲೀಸರ ಎಂಟ್ರಿ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಗೆ ಧರ್ಮಸ್ಥಳ ಪೊಲೀಸರ ಆಗಮನ ಆಗಿದೆ. ಸಮೀರ್ ವಿರುದ್ಧ ಹಲವಾರು ಪ್ರಕರಣಗಳು ದಾಖಲಾಗಿದೆ. ಹಲವರು ದೂರನ್ನ ದಾಖಲು ಮಾಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಬಂಧನ ಸಾಧ್ಯತೆ ಇದೆ. ಬೆಳಗ್ಗೆ ಬನ್ನೇರುಘಟ್ಟ ನಿವಾಸಕ್ಕೆ ಧರ್ಮಸ್ಥಳ ಪೊಲೀಸರು ಬಂದಿದ್ದಾರೆ. ಸಮೀರ್ ನಿವಾಸ ಗೊತ್ತಾಗದೆ ಹುಡುಕಾಟವನ್ನ ನಡೆಸ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಬನ್ನೇರುಘಟ್ಟದಲ್ಲಿ ಅವರ ನಿವಾಸ ಅಂತ ಗೊತ್ತು, ಆದ್ರೆ ಎಕ್ಸಾಕ್ಟ್ ಆಗಿ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಈಗ ಅವರ ನಿವಾಸವನ್ನು ಸುತ್ತುವರೆದಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಹಿನ್ನೆಲೆ ಬಂಧನ ಆಗೋ ಸಾಧ್ಯತೆ ಸಹ ಈಗ ಕಾಣಿಸ್ತಾ ಇದೆ. ಧರ್ಮಸ್ಥಳ ವಿಚಾರವಾಗಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹಾಕೊಂಡಿರ್ತಕ್ಕಂತಹ ಪೋಸ್ಟ್, ಮಾಡಿರುವಂತಹ ಆರೋಪ, ಬಳಸಿದಂತಹ ಶಬ್ದಗಳು, ಇದೆಲ್ಲದರ ಬಗ್ಗೆಯೂ ಅಸಮಾಧಾನಗೊಂಡಿದ್ದಂತಹ ಹಿಂದೂ ಕಾರ್ಯಕರ್ತರು ಒಂದಷ್ಟು ದೂರುಗಳನ್ನು ದಾಖಲು ಮಾಡಿದ್ರು. ಜೊತೆಗೆ ಇವರಿಗೆ ಎಲ್ಲಿಂದ ಫಂಡಿಂಗ್ ಬರ್ತಾ ಇದೆ ಅದನ್ನು ಕೂಡ ಚೆಕ್ ಮಾಡಬೇಕು ಅನ್ನುವಂಥ ದೂರುಗಳು ಇತ್ತು. ಈಗಾಗಲೇ ಜಾರಿ ನಿರ್ದೇಶನಾಲಯ ಕೂಡ ಇದರ ಬೆನ್ನು ಬಿದ್ದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ಈಗ ಸಾಮಾನ್ಯವಾಗಿ ಅರೆಸ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಅದಕ್ಕೆ ಮೊದಲೇದಾಗಿ ಏನಾದರೂ ನೋಟಿಸ್ ಕೊಟ್ಟಿರುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ಥರ ನೋಟಿಸ್ ಕಳಿಸುವ ಪ್ರಯತ್ನಗಳೇನಾದರೂ ಆಗಿತ್ತಾ ಪೊಲೀಸರಿಂದ? ಅದರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಇನ್ನಷ್ಟೇ ಅದರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ಬೇಕಾಗಿದೆ. ಬಟ್ ಈಗ ಆತನ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿದ್ವು. ಇಮಿಡಿಯೇಟ್ ಆಗಿ ಕ್ರಮವನ್ನ ಕೈಗೊಳ್ಬೇಕು ಅಂತ ಯಾವ ರೀತಿ ಅಂದ್ರೆ ಮಾಸ್ ಆಗಿ ಅವನ ಸಮೀರ್ ವಿರುದ್ಧ ಒಂದು ದೂರನ್ನ ಕೊಟ್ಟಿದ್ರು. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅರೆಸ್ಟ್ ಸಮೀರ್ ಅನ್ನುವಂತಹ ಟ್ರೆಂಡಿಂಗ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ದೇಗುಲದ ವಿಚಾರದಲ್ಲಿ ಸಾಕಷ್ಟು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದ ಅನ್ನುವಂತಹ ಆರೋಪವನ್ನ
ಮಾಡ್ತಾ ಇದ್ರು. ಜೊತೆಗೆ AI ವಿಡಿಯೋದ ಮೂಲಕ ದಾರಿ ತಪ್ಪಿಸುವಂತಹ ಕೆಲಸವನ್ನ ಸಮೀರ್ ಮಾಡ್ತಾ ಇದ್ದ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಜೊತೆಗೆ ಆತನಿಗೆ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ಹರಿಯಬಿಡೋದಕ್ಕೆ ಸಪರೇಟ್ ಆಗಿರುವಂತಹ ಫಂಡಿಂಗ್ ಬರ್ತಾ ಇತ್ತು ಅನ್ನುವಂತಹ ಆರೋಪವನ್ನ ಕೂಡ ಎದುರಿಸ್ತಾ ಇದ್ದ. ಸೊ ಇದೇ ಕಾರಣಕ್ಕೆ ದೂರುಗಳು ದಾಖಲಾಗಿತ್ತು. ಸೊ ಹಾಗಾಗಿ ಪೊಲೀಸರು ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರುಗಳು ಕೂಡ ಸದನದಲ್ಲೂ ಕೂಡ ಅದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಯೂಟ್ಯೂಬರ್ಸ್ ಗಳು ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಹಿಂದೂ ಧಾರ್ಮಿಕ ದೇಗುಲದ ಬಗ್ಗೆ, ಹಿಂದೂಗಳ ಶ್ರದ್ಧೆ ಬಗ್ಗೆ ಎಲ್ಲವೂ ಕೂಡ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ. ಕಾನೂನಿನ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಅವಕಾಶವನ್ನು ಇದ್ರೂ ಕೂಡ, ಒಂದು ಧರ್ಮವನ್ನ ಈ ರೀತಿ ಅಗೌರವದಿಂದ ಮಾತಾಡಬಾರ್ದು ಅಂತ ಕಾನೂನು ಇದ್ರೂ ಕೂಡ ಯಾಕೆ ಕ್ರಮವನ್ನ ಗೃಹ ಇಲಾಖೆ ವಹಿಸ್ಕೊಳ್ತಾ ಇಲ್ಲ, ಯಾಕೆ ಕ್ರಮವನ್ನ ಕೈಗೊಳ್ತಿಲ್ಲ ಅನ್ನುವಂತಹ ವ್ಯಾಪಕ ಚರ್ಚೆಗಳು ಕೂಡ ಆಗ್ತಾ ಇದ್ವು. ಜೊತೆಗೆ ಅದಕ್ಕೆ ಪೂರಕ ಎಂಬಂತೆ ಕೇಸ್ಗಳು ಕೂಡ ದಾಖಲಾಗಿದ್ವು. ಸೊ ಆ ಹಿನ್ನೆಲೆಯಲ್ಲಿ ಇದರ ವಿಚಾರಣೆಗಾಗಿ ಪೊಲೀಸರು ಸಮೀರ್ ಬೆನ್ನು ಬಿದ್ದಿದ್ದಾರೆ. ಅಂದ್ರೆ ಸಮೀರ್ ವಿಡಿಯೋವನ್ನ ಆರಂಭ ಮಾಡಿ ಸಾಕಷ್ಟು ತಿಂಗಳುಗಳೇ ಆಗೋಯ್ತು. ಆಲ್ಮೋಸ್ಟ್ ಆರಂಭಿಕ ಹಂತದಿಂದಲೂ ಕೂಡ ಆತನ ವಿಡಿಯೋ ಅದಾದ ಬಳಿಕ ಸಾಕಷ್ಟು ಆ ವಿಡಿಯೋ ಏನಿದೆ ಸಂಚಲನವನ್ನೇ ದೊಡ್ಡ ಮಟ್ಟದಲ್ಲಿ ಮೂಡಿಸಿತ್ತು. ಸಾಕಷ್ಟು ವ್ಯೂಸ್ ಗಳು ಕೂಡ ಅದಕ್ಕೆ ಬಂದಿದ್ವು ಅನ್ನುವಂತಹ ಟೀಕೆಗಳು. ಜೊತೆಗೆ ದೇಗುಲದ ಆಡಳಿತ ಮಂಡಳಿ ಆ ವಿಡಿಯೋದ ವಿರುದ್ಧ ಸ್ಟೇ ಅನ್ನ ಕೂಡ ತರೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಅದಾದ ಬಳಿಕ ಕಾನೂನು ಸಮರ ಕೂಡ ಮುಂದುವರೆದಿತ್ತು ಆ ವಿಚಾರದಲ್ಲಿ. ಆದ್ರೂ ಕೂಡ ಸಮೀರ್ ಪದೇ ಪದೇ ಈ ರೀತಿಯ ವಿಡಿಯೋಗಳನ್ನ ಮಾಡಿ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂತಹ ಆರೋಪದ ಅಡಿಯಲ್ಲಿ ಈಗ ಪೊಲೀಸರು ಮನೆಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಆತನನ್ನ ಬಂಧನಕ್ಕೆ ಒಳಪಡಿಸಿ ಯಾವ ರೀತಿ ಕಾನೂನು ಕ್ರಮ ಇದೆ ಈ ವಿಚಾರದಲ್ಲಿ ಅನ್ನುವಂಥದ್ದು. ಜೊತೆಗೆ ಆತ ಅನೇಕ ಆರೋಪಗಳನ್ನ ಮಾಡಿದ್ದ. ಹಾಗಿದ್ರೆ ಆ ಆರೋಪಕ್ಕೆ ಪೂರಕವಾಗಿರುವಂತಹ ದಾಖಲೆಯನ್ನ ಕೂಡ ಆತ ಒದಗಿಸ್ಬೇಕಾಗುತ್ತೆ. ಯಾಕಂದ್ರೆ ಬಾಯಿಗೆ ಬಂದಷ್ಟು ಆರೋಪವನ್ನ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅದಕ್ಕೆ ಪೂರಕವಾಗಿ ದಾಖಲೆಗಳು ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಯಾವ ದಾಖಲೆಯ ಮೂಲಕ ಈತ ಹೇಳೋದಕ್ಕೆ ಹೊರಟಿದ್ದಾನೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಫಂಡಿಂಗ್ ವಿಚಾರದಲ್ಲಿ ಸಾಕಷ್ಟು ಅನುಮಾನಗಳಿದ್ದಾವೆ. ಅದಕ್ಕೆ ಇಡಿ ಕೂಡ ಜಾಲಾಡ್ತಾ ಇದೆ ಆ ಫಂಡಿಂಗ್ ವಿಚಾರದಲ್ಲಿ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಈಗ ನಡೀತಾ ಇರುವಂತದ್ದು ದೇಗುಲದ ವಿರುದ್ಧ ಅಪಪ್ರಚಾರದ ಹೇಳಿಕೆಗಾಗಿ ಆತನಿಗೆ ತಲಾಶ್ ಮಾಡಿರುವಂತದ್ದು ಪೊಲೀಸರು. ಸೊ ಸದ್ಯ ಪೊಲೀಸರು ಆತನ ಮನೆಯನ್ನು ಸುತ್ತುವರೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ, ನಿಮ್ಮಲ್ಲ ಮಾಹಿತಿಗೆ. ಸದ್ಯ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಗೆ ಬಂದಿದ್ದಾರೆ ಧರ್ಮಸ್ಥಳ ಪೊಲೀಸರು. ಇವತ್ತೇ ಸಮೀರ್ನನ್ನ ವಶಕ್ಕೆ ಪಡೆದು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋ ಸಾಧ್ಯತೆ.